ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಟೈಮ್ ಬಂದ್ಬಿಟ್ಟು 6 ಗಂಟೆ. ಎದ್ದಿದ್ದೆ ಸ್ವಲ್ಪ ಲೇಟು, ಯಾಕಂದ್ರೆ ರಾತ್ರಿ ಟೈಮ್ 12 ಗಂಟೆ ಮಲಗಿದ್ದು, ನಿದ್ದೆ ಬರಲಿಲ್ಲ, ಸ್ವಲ್ಪ ತಲೆ ನೋವ್ತಾ ಇತ್ತು. ಅದಕ್ಕೆ ಮಲ್ಕೊಂಡಿದ್ದೆ, ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ಎದ್ದು ಹಾಸಿಗೆ ತೆಗೆದು ಕಸ ಗುಡಿಸ್ಬಿಟ್ಟು ಟೀ ಕುಡಿಯೋಣ ಅಂತೇಳಿ ಕಿಚನ್ಗೆ ಹೋಗ್ಬಿಟ್ಟು ಟೀ ಬಿಸಿ ಮಾಡ್ಕೊಳ್ಳೋಣ ಅಂತೇಳಿ ಟೀ ಬಿಸಿ ಮಾಡ್ಕೊತಾ ಇದ್ದೀನಿ. ಅದೇನೋ ಫ್ರೆಂಡ್ಸ್, ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕುಡಿದ್ರೇನೋ ಸ್ವಲ್ಪ ಮೈಂಡ್ ಶಾರ್ಪ್ ಆಗೋದು ಮುಂದಿನ ಕೆಲಸ ಮಾಡೋಕೆ. ನಾ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕುಡಿದ್ಬಿಟ್ಟೆ ಮುಂದಿನ ಕೆಲಸ ಶುರು ಮಾಡೋದು. ಟೀ ಸೋಸ್ಕೊಂಡಿದ್ದಾಯ್ತು. ನೀವು ಟೀ ಕುಡಿತಾರೋ ಇಲ್ಲ ಕಾಫಿ ಕುಡಿತಾರೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಟೀ ಸೋಸ್ಕೊಂಡಿದ್ದಾಯ್ತು. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಒಂದು ಗ್ಲಾಸ್ ಆಗಲಿ ಒಂದು ಚೊಂಬು ನೀರು ಕುಡಿತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರಾಗಲಿ ತಣ್ಣೀರಾಗಲಿ ಒಂದು ಗ್ಲಾಸ್ ಕುಡೀರಿ. ಖಾಲಿ ಹೊಟ್ಟೆಯಲ್ಲಿ ಟೀ ಆಗಲಿ ಕಾಫಿ ಆಗಲಿ ನಾಷ್ಟ ಆಗಲಿ ತಿಂಡಿ ಆಗಲಿ ತಿನ್ನಕ್ಕೆ ಹೋಗಬೇಡಿ. ಬೆಳಗ್ಗೆ ಒಂದು ಗ್ಲಾಸ್ ಎದ್ದಿದ ತಕ್ಷಣನೇ ನೀರು ಕುಡಿದ್ಬಿಟ್ಟು ಮುಂದಿನ ಕೆಲಸ ಶುರು ಮಾಡಿ. ಹುಳಿ ಕಾಳಿದೆ, ಹುಳಿ ಸಾರು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಅತ್ತಂಗೆ ಕೇಳಿದೆ ಏನು ಸಾಂಬಾರು ಮಾಡೋದು ಅಂತ. ಅವರು ಅದನ್ನೇ ಹೇಳಿದ್ರು. ಅದಕ್ಕೆ ಸ್ವಲ್ಪ ಮುಲ್ಲಂಗಿ ಮಾವಿನಕಾಯಿ ಹಾಕು, ಒಂದು ಅರ್ಧ ಹೋಳು ಹೆಚ್ಚಿಬಿಟ್ಟು ಅಂತ ಹೇಳಿದ್ರು. ಇಲ್ಲಿ ಫ್ರಿಜ್ನಲ್ಲಿ ಎತ್ತಿಕ್ಕಿದ್ದೆ ಹುಳಿ ಕಾಳು. ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ. ಒಂದಿನ ನೆನೆಸಿಟ್ರೆ ಅದನ್ನ ಕ್ಲೀನಾಗಿ ಸೋಸ್ಬಿಟ್ಟು ಒಂದು ಬಟ್ಟೆಯಲ್ಲಿ ಕಟ್ಟಿಕ್ತೀವಿ. ಗಟ್ಟಿಯಾಗಿರ್ಬೇಕು, ಯಾಕಂದ್ರೆ ಕಟ್ಟಿಕ್ಕಿದ್ರೆ ಮೊಳಕೆ ಸ್ವಲ್ಪ ಹೊಡ್ಕೊಂಡು ಮೊಳಕೆ ಬರೋದು. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ನನಗೆ ಈ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ, ಹುಳಿ ಕಾಳು ಸಾಂಬಾರು. ಇದನ್ನ ಬಸ್ಸಾರು ಮಾಡ್ಬೋದು, ಹುಳಿ ಸಾರು ಮಾಡ್ಬೋದು, ಇಲ್ಲಾಂದ್ರೆ ಗೊಜ್ಜು ಮುದ್ದೆ ಮಾಡ್ಬೋದು. ಕೈ ಗೊಜ್ಜು ಮಾಡಿಬಿಟ್ಟು ಗೊಜ್ಜು ತರ ಮಾಡಿ ಇದನ್ನ ಒಗ್ಗರಣೆ ಕೊಟ್ಕೊಂಡು ತಿನ್ಬೋದು. ನೀವು ಯಾವ ತರ ಮಾಡ್ತಿರೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡಿ ಇವಾಗ ಒಂದು ಅರ್ಧ ಮಾವಿನಕಾಯಿ ರಾತ್ರಿ ನಮ್ಮ ಯಜಮಾನ್ರು ಹೆಚ್ಚಿಟ್ಟಿದ್ರು, ಅದನ್ನೇ ಸಾಂಬಾರ್ಗೆ ಹಾಕ್ಬೇಕು. ಹುಳಿದಿಯೋ ಸಿಹಿದಿಯೋ ಅಂತ ನೋಡ್ತಾ ಇದ್ದೀನಿ. ಹುಳಿ ಸ್ವಲ್ಪ ಜಾಸ್ತಿ ಇದೆ, ಹುಳಿ ಸಾಂಬಾರಿಗೆ ಸೂಟ್ ಆಗುತ್ತೆ ಅಂತೇಳಿ, ಟೇಸ್ಟ್ ಬರುತ್ತೆ ಅಂತೇಳಿ ಅರ್ಧ ಹೆಚ್ಚಿಕ್ಕಿದ್ದು. ನೋಡಿ ರಾತ್ರಿ ನಮ್ಮ ಯಜಮಾನ್ರು ಬರೋ ಟೈಮಲ್ಲಿ ಕೆಲಸದಿಂದ 3 ಮಾವಿನಕಾಯಿ ತಂದಿದ್ರು. ಅದ್ರಲ್ಲಿ ಅರ್ಧ ಹೆಚ್ಚಿಕ್ಕಿದ್ರು, 3 ಹಾಗೆ ತೆಗೆದಿಟ್ಟಿದ್ರು. ನಮ್ಮತ್ತೆ ಟೊಮೊಟೊ ಸ್ವಲ್ಪ ಕೊಬ್ಬರಿನ ಹಾಕು ಅಂತೇಳಿ ಟೊಮೊಟೊನ ಕರಿಬೇವು ಕೊತ್ತಂಬರಿ ಸೊಪ್ಪು ಫ್ರಿಜ್ಜಲ್ಲಿ ತೆಗೆದು ಕೊಡ್ತಾ ಇದ್ರು. ಇಲ್ಲಿ ಬೆಳ್ಳುಳ್ಳಿ ಸುಲ್ಕೊಂತ ಇದ್ದೀನಿ. ಬೆಳ್ಳುಳ್ಳಿ ಸುಲ್ಕೊಂಡಿದ್ದಾದ್ಮೇಲೆ ಈರುಳ್ಳಿ ಹೆಚ್ಕೋಬೇಕು, ಟೊಮೊಟೊ ಹೆಚ್ಕೋಬೇಕು. ಅದನ್ನೆಲ್ಲ ಒಗ್ಗರಣೆಯಲ್ಲಿ ಇದು ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಜಾರ್ಗೆ ಮಾಡಬೇಕು. ಇವಾಗ ಈರುಳ್ಳಿ ಹೆಚ್ಕೊಳ್ಳೋಣ ಅಂತೇಳಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಅದ್ರೊಳಗೆ ಹಾಕ್ಬಿಟ್ಟು ನಂತರ ಟೊಮೊಟೊ ತೊಗೊಂಡ್ಬಿಟ್ಟು ಟೊಮೊಟೊ ಹೆಚ್ಕೋಬೇಕು. ಹುಳಿ ಕಾಳು ಸಾಂಬಾರು ಹೇಗಾಗುತ್ತೋ, ಮಡಿಕೆ ಹುಳಿ ಕಾಳು ಸಾಂಬಾರು ಹೇಗಾಗುತ್ತೋ ನೋಡೋಣ. ಇಲ್ಲಿ ಟೊಮೊಟೊ ಒಂದು 4-5 ತಗೊಂಡ್ಬಿಟ್ಟು ಹೆಚ್ಕೊತಾ ಇದ್ದೀನಿ. ಇನ್ನೂ ತುಂಬ ಕೆಲಸ ಇದೆ ಫ್ರೆಂಡ್ಸ್. ಇನ್ನು ಪೂಜೆ ಸಾಮಾನು ತೊಳಿಬೇಕು. ಇವತ್ತು ಶುಕ್ರವಾರ, ನಿನ್ನೆ ರಾತ್ರಿನೇ ಕಳಶನ ಚೇಂಜ್ ಮಾಡಿ ಇಟ್ಟಿದ್ದೆ. ಶುಕ್ರವಾರ ಕಳಶನ ಚೇಂಜ್ ಮಾಡಬಾರ್ದು ಅಂತೇಳಿ. ನಮ್ಮ ಅತ್ತೆಗೆ ಹುಳಿ ಜಾಸ್ತಿ ಇರಬೇಕು, ಕಮ್ಮಿ ಏನಾರಿದ್ರೆ ತಿನ್ನೋದೇ ಇಲ್ಲ ಅವರು. ಹುಳಿ ಸ್ವಲ್ಪ ಕಮ್ಮಿ ಆಗಿದೆ ಅಂತೇಳಿ ಒಂದು ಮುದ್ದೆ ತಿನ್ನೋದ್ರಲ್ಲಿ ಅರ್ಧ ಮುದ್ದೆ ತಿಂತಾರೆ. ಅದಕ್ಕೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿದ್ದೀನಿ. ಹುಳಿ ಅವ್ರಿಗೆ ತುಂಬ ಇಷ್ಟ. ಹುಳಿ ಇರಬೇಕು, ಖಾರ ಕರೆಕ್ಟಾಗಿರಬೇಕು, ಉಪ್ಪು ಸ್ವಲ್ಪ ಕಮ್ಮಿ ಆಗಬಾರ್ದು, ಉಪ್ಪು ಜಾಸ್ತಿನೇ ಇರಬೇಕು. ನೋಡಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಹಸಿದೆ ಹಾಕಿದರೆ ಹಸಿ ವಾಸನೆ ಬರುತ್ತೆ, ಸಾಂಬಾರು ಟೇಸ್ಟ್ ಬರೋಲ್ಲ. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಬರೋದು. ಅದಕ್ಕೆ ಇಲ್ಲಿ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಹುಳಿ ಕಾಳು ಸಾಂಬಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಹುಳಿ ಕಾಳು ಸಾಂಬಾರಲ್ಲಿ ಬಸ್ಸಾಂಬಾರು ಅಂದರೆ ತುಂಬ ಇಷ್ಟ. ಈ ಸಾಂಬಾರು ಮಸಾಲೆ ಇಟ್ಟು ಮಾಡ್ತಾರಲ್ಲ ಅದು ಇಷ್ಟ. ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಸಾಂಬಾರು ಮಾಡೋದೆ. ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಖಾರನ ಹುಳಿ ಸಾಂಬಾರಿಗೆ ಕುಕ್ಕರ್ನಲ್ಲಿ ಇಡ್ತಾ ಇರೋದೆ. ಇವಾಗ ಅದ್ರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದ್ರೊಳಗೆ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಟೊಮೊಟೊದು ಕೆಳಗಡೆ ಇರುತ್ತಲ್ಲ ಸ್ವಲ್ಪ ಇದು ಥರ. ಸರಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತೇಳಿ ಆ ಕಡೆ ಜಾರಲ್ಲಿ ಎಲ್ಲ ಹಾಕಿದ್ದೀನಿ. ಈ ಕಡೆ ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಮೇಲೆ
ಸ್ವಲ್ಪ ಕಾಯಿಲೆ ಅಂತೇಳಿ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮೂಲಂಗಿ ಹಾಕಿದ್ದೀನಿ, ಮೂಲಂಗಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಮಾವಿನಕಾಯಿ ಹುಳಿ ಐತೆ ಅದು ಸ್ವಲ್ಪ. ಇಲ್ಲಿ ಸ್ವಲ್ಪ ಇದನ್ನು ಹಾಕ್ಕೊಳ್ಳೋಣ ಹುಣಸೆಹಣ್ಣು ಅಂತೇಳಿ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುಳಿ ಜಾಸ್ತಿ ಇರಬೇಕು ಫ್ರೆಂಡ್ಸ್. ಜಾಸ್ತಿ ಇರಬೇಕಂತ ಕೇಳ್ತೀರಾ? ಅವರಿಗೆ ಹುಳಿ ಕರೆಕ್ಟ್ ಇರಬೇಕು, ಖಾರ ಕರೆಕ್ಟಾಗಿರಬೇಕು, ಉಪ್ಪು ಕರೆಕ್ಟಾಗಿರ್ಬೇಕು. ಯಾಕೆ ಹೇಳಿ? ಅವರು ಜಾಸ್ತಿ ತಿಂತಾರೆ ಉಪ್ಪು ಹುಳಿ ಖಾರನ. ಖಾರ ಮಾತ್ರ ನಮ್ಮ ಯಜಮಾನ್ರು ನಮ್ಮ ಅತ್ತೆ ಸ್ಟ್ರಾಂಗು, ಫುಲ್ ಸ್ಟ್ರಾಂಗು. ಅವ್ರಿಗೆ ಎಷ್ಟನ ಖಾರ ಇರಲಿ ತಿಂತಾ ಇರೋದೇ. ನನಗೆ ಮಾತ್ರ ಸ್ವಲ್ಪ ಖಾರ ಇದ್ದರೆ ಅಬ್ಬಬ್ಬಾ ಲಲಲ ಪದನೇ ಹೇಳ್ಬಿಡ್ತೀನಿ. ಒಂದೊಂದು ಸರಿ ಬೈಸ್ಕೊಂಡಿದ್ದೀನಿ. ನಾನು ನಮ್ಮ ಯಜಮಾನ್ರು ಜಗಳನೇ ಆಡಿದ್ದೀವಿ. ಹಂಗ್ಯಾಕೆ ಖಾರ ಬಂದರೆ ಸುಮ್ಮನೆ ಇರು, ಬಾಯಿ ಏನಕ್ಕೆ ತೆರಿತೀಯ ಅಂತೀಯ ಅಂತಂದು ಅಂದಿದ್ದಕ್ಕೆ ನಾನು ಬೈದ್ಬಿಟ್ಟೆ. ನಮ್ಮ ಅತ್ತೆ ಕೋಪ ಬಂದುಬಿಡ್ತು. ಯಾಕೆ ಹೇಳಿ? ಮಗನ ಬೈತಾಳೆ ಅಂತ. ಈಗ ಖಾರ ಪುಡಿ ಹಾಕ್ಕೊಂಡಿದ್ದಾಯಿತು. ಹುಳಿ ಕಾಳನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಫ್ರೈ ಥರ ಒಂಥರ ಹಸಿ ಹಸಿ ಇರುತ್ತಲ್ಲ, ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಇದು ಆಗುತ್ತೆ, ಸ್ವಲ್ಪ ಗರಿ ಗರಿಯಾಗಿ ಸ್ವಲ್ಪ ಗಮ್ ಅಂತ ಇರುತ್ತೆ. ಅದನ್ನು ಫ್ರೈ ಮಾಡಿಕೊಂಡೆ ಅದು ಖಾರ ಮಿಕ್ಸಿಗೆ ಹಾಕ್ಕೊಂಡಿದ್ದ ಹಾಕಬೇಕಾಗುತ್ತೆ. ಇವಾಗ ಸಾಸಿವೆ ಕಾಳು ಹಾಕ್ಕೊಂಡು ನಂತರ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕೋ ಇದು ಫುಲ್ಲು ಮೂಡ್ ಆಫ್ ಆಗಿಬಿಟ್ಟೈತಿ, ಇಂಟ್ರೆಸ್ಟ್ ಇಲ್ಲ. ನಮ್ಮ ಅತ್ತೆಗೆ ಹೇಳ್ತಾಯಿದ್ದೀನಿ ಮಿಕ್ಸಿಗೆ ಹಾಕ್ಕೊಡಮ್ಮ ಅಂತ ಹೇಳ್ತಿದ್ದೀನಿ. ಅವ್ರು ಏನೋ ಹೇಳ್ತವ್ರೆ, ಇನ್ನಾದರೂ ಆಗಲ್ಲ, ಅದಕ್ಕೆ ಬೆಳಗ್ಗೆ ಜಲ್ದಿ ಹೇಳ್ಬೇಕು ಅಂತ ಹೇಳಿದರೆ ಕೇಳಲ್ಲ ನೀನಂತ ಕರಿಬೇವು ಸೊಪ್ಪು ಹಾಕ್ಕೊಂಡು ನಂತರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದು ಫ್ರೈ ಆದಮೇಲೆ ಮಿಕ್ಸಿ ಜಾರ್ ಒಳಗೆಲ್ಲ ಹಾಕ್ಕೊಂಡಿದ್ದಾನಲ್ಲ ಐಟಮ್ಮು, ಅದನ್ನು ನಮ್ಮತ್ತೆ ಮಿಕ್ಸಿಗೆ ಹಾಕಿ ನನಗೆ ಖಾರ ಕೊಡ್ತಾ ಇದ್ದಾರೆ. ನಾನು ಇದನ್ನ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಏನೇನಾಗಿದೆ ಅಂದರೆ ಎಣ್ಣೆ, ಸ್ವಲ್ಪ ಸಾಸಿವೆ ಕಾಳು, ನಂತರ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಹುಳಿ ಕಾಳನ್ನ ಹಾಕಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಖಾರ ಹಾಕ್ಕೋಬೇಕು. ಮತ್ತು ಅಲ್ಲಿ ಮಿಕ್ಸಿಗೆ ಹಾಕ್ಕೊಡ್ತಾ ಇದ್ದಾರೆ ಪಾಪ. ಏನೂ ಆಗಲ್ಲ ನಿಂದು ಅಂತ ಹೇಳಬೇಕು ಅಂತ ಬಂದುಬಿಟ್ಟು ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಟೈಮ್ 8:30 ಆಗಿತ್ತು. ಇನ್ನೇನು ಬೈದೆ. ಅವ್ರು ಮಿಕ್ಸಿಗೆ ಹಾಕ್ಕೊಡ್ತಾ ಇದ್ದಾರೆ, ನಾನು ಫ್ರೈ ಮಾಡ್ತಾಯಿದ್ದೀನಿ ಹುಳಿ ಕಾಳನ್ನ. ಅದು ಫ್ರೈ ಆದಮೇಲೆ ಅದರಲ್ಲಿ ಖಾರ ಹಾಕ್ಬಿಟ್ಟು ಕುಕ್ಕರ್ ಮುಚ್ತಾ ಇರೋದೆ, ನೀರು ಹಾಕ್ಬಿಟ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಹಾಕ್ಬಿಟ್ಟು ಮತ್ತೆ ರುಬ್ಕೊಟ್ರು ಖಾರನ. ರುಬ್ಕೊಟ್ಟಿದ್ದಾದಮೇಲೆ ನಮ್ಮ ಯಜಮಾನ್ರು ಬಂದರು. ಏನಮ್ಮ ಇನ್ನು ಅಡುಗೆ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಇರಿ ಒಂದು 10 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು ಅಂತ ಹೇಳ್ತಾ ಇದ್ದೀನಿ. ಅದು ಜಲ್ದಿ ಫ್ರೈ ಆಗಲ್ಲ ಫ್ರೆಂಡ್ಸ್, ಗಟ್ಟಿ ಇರುತ್ತೆ ಹುಳಿ ಕಾಳು. ಅದಕ್ಕೆ ನೋಡಿ ಎಷ್ಟು ಹೊತ್ತಿಂದ ಫ್ರೈ ಮಾಡ್ತಾಯಿದ್ದೀನಿ, ಅದು ಇದನ್ನೇ ಆಗ್ತಾಯಿಲ್ಲ. ಏನು ಮಾಡಬೇಕು? ನಿಮ್ಮ ಮನೇಲಿ ಇವತ್ತು ನಾಷ್ಟ ಏನು ಫ್ರೆಂಡ್ಸ್? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಮನೇಲಿ ನಾಷ್ಟ ಜಾಸ್ತಿ ಮಾಡಲ್ಲ, ಯಾಕಂದರೆ ನಮ್ಮ ಅತ್ತೆ ತಿನ್ನಲ್ಲ. ನಾಷ್ಟ ಮಾಡಿದರೆ ಮುದ್ದೆ ಮಾಡಬೇಕು. ಮುದ್ದೆಗೂ ಜೊತೆಗೆ ಸಾಂಬಾರು ಮಾಡೋಕ್ಕೆ ಅವ್ರಿಗೊಬ್ರಿಗೆ ಇನ್ನೇನಂತ ಮಾಡೋಕ್ಕಾಗಲ್ಲ. ಅದಕ್ಕಂತೇಳಿ ಬೆಳಗ್ಗೆನೇ ಸಾಂಬಾರು ಅನ್ನ ಮುದ್ದೆ ಮಾಡಿಬಿಡ್ತೀನಿ. ಇವಾಗ ಬೆಳಗ್ಗೆ ಅನ್ನ ಸಾಂಬಾರು ಆದರೆ 11 ಗಂಟೆ 10 ಗಂಟೆ ಆವಾಗ ಅವ್ರು ಮುದ್ದೆ ತಿನ್ನೋದು, ಅವಾಗ ತೋರಿಸ್ಕೊಡ್ತೀನಿ ಮುದ್ದೆನ. ಮಾವಿನಕಾಯಿನ ಈಗ ಏನು ಹಾಕೋದು ಚೆನ್ನಾಗಿರಲ್ಲ ಅಂತ ವಾದ ಮಾಡ್ತಾಯಿದ್ದೆ. ಅವ್ರಿಗೆ ನಾವು ಚೆನ್ನಾಗಿರ್ತೈತೆ, ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕು ತಿನ್ನು ಚೆನ್ನಾಗಿರ್ತೈತೆ ಅಂತ ನಗ್ನಗ್ತಾ ಹೇಳ್ತಾಯಿದ್ರು. ಹೇಳ್ಬೇಕಂದ್ರೆ ನಾನು ಖಾರ ತಿನ್ನೋ ಟೈಮಲ್ಲಿ ನನ್ನ ಎಮೋಷನ್ ಅವ್ರು ನೋಡಿದ್ದಾರೆ ಹೆಂಗೆ ಮಾಡ್ತಾಳೆ ಅಂತೇಳಿ, ಅದಕ್ಕಂದು ಹೇಳ್ಬಿಟ್ಟು ನಗ್ತಾ ಇದ್ದಾರೆ ಫ್ರೆಂಡ್ಸ್. ಖಾರ ಯಾಕೇನೋ ನಾನು ಜಾಸ್ತಿ ತಿಂದ್ರೇ ಹೊಟ್ಟೆಲಿ ಉರಿ ಬಿದ್ದುಬಿಡುತ್ತೆ, ಜಾಸ್ತಿ ಖಾರ ತಿನ್ನೋಕ್ಕೆ ಹೋಗಲ್ಲ. ತಿಂದ್ರೂ ಆಸೆಗೆ ಅನುಭವಿಸೋದು ನಾನು. ಅದೇನೋ ಈ ನಡುವೆ ಜಾಸ್ತಿ ಹೀಟ್ ಪದಾರ್ಥ ಕಮ್ಮಿನೇ ತಿನ್ನಬೇಕು ಅನ್ನಿಸ್ತೀನಿ, ಕಮ್ಮಿ ತಿನ್ನಲ್ಲ. ಇವಾಗ ಖಾರ ಹಾಕ್ಕೊಳ್ತಾ ಇದ್ದೀನಿ. ಖಾರ ಹಾಕ್ಕೊಂಡಿದ್ದಾಯಿತು. ಮಿಕ್ಸ್ ಮಾಡಿಬಿಟ್ಟು ಮುಂದೆ ಸ್ವಲ್ಪ ನೀರು ಹಾಕಿ ಜೈ ಅಂತ ಇರೋದೆ. ಈ ಹುಳ್ಳಿಕಾಳು ಸಾಂಬಾರು ಜಲ್ದಿ ಮಾಡಬೇಕು ಅಂದರೆ ಟೈಮೇ ಹೋಗ್ತಾಯಿಲ್ಲ. ಯಾಕೋ ಇವತ್ತು ಟೈಮೇ ಪಾಸ್ ಆಗ್ತಾಯಿಲ್ಲ ಹೇಳ್ಬೇಕಂದ್ರೆ.
ಮಿಕ್ಸಿ ಜಾರ್ ಒಳಗಡೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದ್ರೊಳಗೆ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಒಂದು ಆದ್ಬಿಟ್ರೆ ಜಲ್ದಿ ಅನ್ನ ಮುದ್ದೆ ಮಾಡ್ಕೋಬೋದು ಫ್ರೆಂಡ್ಸ್. ಅನ್ನ ಮುದ್ದೆ ಸ್ವಲ್ಪ ಸಾಂಬಾರು ಲೇಟ್ ಆದ್ರೇ ಸ್ವಲ್ಪ ಚಿಂತೆ. ನಾನು 11 ಗಂಟೆಗೆ ಹೋಗೋದು ನಮ್ಮ ಯಜಮಾನ್ರ ಕೆಲಸಕ್ಕೆ. ಅಷ್ಟೊತ್ತಿಗೆ ಅಡುಗೆ ಮಾಡಿದರೆ ತಿನ್ನೋರು ಯಾರೂ ಇಲ್ಲ. ನಾವು ಮತ್ತೆ ನೋಡಿದರೆ ಅದು ತಿನ್ನೋದೇ 11 ಗಂಟೆ 12 ಗಂಟೆ ಆಗುತ್ತೆ. ನಾನು ಬಂದುಬಿಟ್ಟು ಪೂಜೆ ಮಾಡಿ ತಿನ್ನೋದಕ್ಕೆ ನಂದು ಅದೇ ಪಂಗ. ಜಲ್ದಿ ತಿನ್ನೋದೇ ಇಲ್ಲ ಊಟನ. ನಮ್ಮ ಯಜಮಾನ್ರು ಬೈತಾರೆ, ಊಟ ತಿನ್ನಲ್ಲ, ಏನು ತಿನ್ನಲ್ಲ, ಲೇಟಾಗಿ ತಿಂತೀಯ, ಮತ್ತು ಅದು ಇದು ಅಂತ ಹೇಳ್ತೀಯ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಬೈತಾರೆ. ಲೇಟಾಗಿದ್ದರೆ ನಾನು ಕೆಲಸ ಆಗೋಲ್ಲ ಫ್ರೆಂಡ್ಸ್. ಜಲ್ದಿ ಇದ್ದರೆ ಆಗೋದು ಕೆಲಸ. ಸರಿ ಅಂದ್ಬಿಟ್ಟು ನಮ್ಮತ್ತೆ ಸಾಂಬಾರು ಹೇಗಿದೆ ಅಂತ ಟೇಸ್ಟ್ ನೋಡೋಕೆ ಬಂದರು. ಹುಳಿ ಇದೆಯಾ, ಖಾರ ಇದೆಯಾ, ಉಪ್ಪು ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ ಅಂತ. ನಾನು ಮಾತ್ರ ಟೇಸ್ಟ್ ನೋಡೋಲ್ಲ ಫ್ರೆಂಡ್ಸ್. ನನಗೆ ಟೇಸ್ಟು ನನಗೆ ಚೆನ್ನಾಗಿದ್ದರೆ ಅವ್ರಿಗೆ ಚೆನ್ನಾಗಿರಲ್ಲ, ಅವ್ರಿಗೆ ಚೆನ್ನಾಗಿದ್ದರೆ ನನಗೆ ಚೆನ್ನಾಗಿರಲ್ಲ. ಅದಕ್ಕೆ ಅವರಿಗೆ ತೋರಿಸ್ಬಿಡ್ತೀನಿ ಟೇಸ್ಟ್ ಹೆಂಗಿದೆ ಹೇಳಿ ಅಂತ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಂದ್ರು, ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ನೀರು ಹಾಕ್ಕೊಂಡ್ರೆ ಜಾಸ್ತಿ ಇದ್ದುಬಿಟ್ರೆ ಮನೇಲಿ ಯಾರೂ ತಿನ್ನೋದೇ ಇಲ್ಲ. ಜಾಸ್ತಿ ಇದ್ದರೆ ನಾನು ತಿನ್ನಬೇಕು, ಇಲ್ಲಾಂದ್ರೆ ನಮ್ಮ ಅತ್ತೆ ತಿನ್ನಬೇಕು. ನಮ್ಮ ಯಜಮಾನ್ರು ಒಂದಿನ ಅಷ್ಟೇ ತಿನ್ನೋದು. 3 ಜನಕ್ಕೆ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ಸಾಂಬಾರು ಜಾಸ್ತಿ ಉಳಿದ್ಬಿಡುತ್ತೆ, ಮಿಕ್ಕಿಬಿಡುತ್ತೆ ಫ್ರೆಂಡ್ಸ್. ಸ್ವಲ್ಪ ನೀರು ಕಮ್ಮಿ ಹಾಕಿದೆ, ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು. ನಮಗೆ ರುಚಿ ಎಷ್ಟು ಬೇಕೋ ಅಷ್ಟು. ಇವಾಗ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಅಂತ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಹೊಸ ಡಬ್ಬಿಯಲ್ಲಿರೋದು ಬೇಡ, ಹಳೆ ಡಬ್ಬಿಯಲ್ಲಿರೋದು ಹಾಕು, ಅದು ಖಾಲಿ ಆಗಲಿ, ಆಮೇಲೆ ಹೊಸ ಡಬ್ಬಿಯಲ್ಲಿರೋದು ತಗೊಬಂತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಹಳೆ ಡಬ್ಬದಲ್ಲಿರೋದು ಹಾಕ್ಕೊತಾ ಇದ್ದೀನಿ. ಇದು ಟೇಸ್ಟಲ್ಲೇ ಮುಗ್ದಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಇದು ಹಾಕೋಕ್ಕೆ ಹೋಗಲ್ಲ. ಮುಗಿಯೋ ಗಂಟ ಹಾಕು, ವೇಸ್ಟ್ ಏನಕ್ಕೆ ಮಾಡ್ತೀಯ ಅಂತ ಬೈದರು ಮೊನ್ನೆ ರಾತ್ರಿ. ಅದಕ್ಕಂತೇಳಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಖಾರ ಪುಡಿ ಮೊದಲೇ ಹಾಕಿದ್ದೆ ಫ್ರೆಂಡ್ಸ್. ಆಮೇಲೆ ಉಪ್ಪು, ಮಸಾಲೆ ಪುಡಿ ಆಮೇಲೆ ಹಾಕ್ಕೊಳ್ಳೋಣ ಅಂತೇಳಿ ಸಾಂಬಾರೇನೋ ರೆಡಿ ಆಯಿತು. ಇವಾಗ ಮುಂದಿನ ಕೆಲಸ ಏನೋ ಬೇಜಾನಿದೆ ಫ್ರೆಂಡ್ಸ್. ದೇವರ ಸಾಮಾನು ತೊಳಿಬೇಕು. ದೇವರ ಸಾಮಾನು ತುಂಬ ಗಲೀಜಾಗಿದೆ. ಅಮಾಸೆ ಬೇರೆ ಬಂತಲ್ಲ, ತೊಳಿಬೇಕಂತೇಳಿ ಬೆಳಗ್ಗೆ ಬೇಗ ಎದ್ದಿದ್ರೆ ಆಗೋಗುತ್ತೆ. ಇಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಆಗೋದು ಫ್ರೆಂಡ್ಸ್. ನಾನು ಸುಮ್ಮನೆ ಅಷ್ಟೊತ್ತಿಗೆ ಅಡುಗೆ ಮಾಡಿದರೆ ಯಾರೂ ತಿನ್ನೋರಿಲ್ಲ ಅಂತೇಳಿ ಸ್ವಲ್ಪ ಲೇಟೇ ಎದ್ದೇಳೋದು. ಮುಂಚೆ ಎಲ್ಲ ಬೇಗ ಆಗೋದು. ಅದಕ್ಕೆ ಇನ್ಮೇಲೆ ಜಲ್ದಿ ಎದ್ದೇಳಬೇಕು ಫ್ರೆಂಡ್ಸ್. ಲೇಟ್ ಆದರೆ ನನಗೆ ಪ್ರಾಬ್ಲಮ್ಮು. ಇವಾಗ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನ. ಟೇಸ್ಟ್ ನೋಡೋಕೆ ಬಂದಿದ್ದಾರೆ ನಮ್ಮ ಅತ್ತೆ, ಟೇಸ್ಟ್ ಹೇಗಿದೆ ಅಂತ. ಅವರಿಗೆ ಸಾಂಬಾರು ಕರೆಕ್ಟಾಗಿರಬೇಕು ಫ್ರೆಂಡ್ಸ್. ಅವ್ರಿಗೇನೋ ಸಾಂಬಾರು ಕರೆಕ್ಟಾಗಿಲ್ಲ ಅಂದರೆ ಬೇದಾಕ್ಬಿಡ್ತಾರೆ. ಏನು ಸಾಂಬಾರು ಹಿಂಗಾಗಿದೆ, ಖಾರ ಇಲ್ಲ, ಹುಳಿ ಇಲ್ಲ, ಏನೂ ಇಲ್ಲ ಅಂತ. ಕರೆಕ್ಟಾಗಿ ಉಪ್ಪು, ಖಾರ, ಸಾಂಬಾರು ಪೌಡ್ರ್ ಎಲ್ಲ ಕರೆಕ್ಟಾಗಿದ್ದರೆ ಅವ್ರು ಸುಮ್ಮನೆ ಇರ್ತಾರೆ. ಇಲ್ಲಾಂದರೆ ಬೈದಾಕ್ಬಿಡ್ತಾರೆ. ಅದಕ್ಕೆ ಪರವಾಗಿಲ್ಲ ಚೆನ್ನಾಗಿದೆ ಅಂದಿದ್ದಕ್ಕೆ ಹೇಳೋದ್ರು. ನಾನು ಕುಕ್ಕರ್ ಮುಚ್ಚೋಣ ಅಂತೇಳಿ ಹೇಳ್ಬೇಕಾದ್ರೆ ಮುಲಂಗಿನ ಹಾಕಿಲ್ಲ, ಹಾಗೆ ಮುಚ್ಚೋಕೆ ಹೋಗ್ತಾಯಿದ್ದೀನಿ. ಹಾಗೆ ಮುಚ್ತಾ ಇದೆಯಾ ಅದೆಲ್ಲ ಹಾಕು ಅಂದಿದ್ದಕ್ಕೆ ಮಾವಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಮುಲಂಗಿನ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರೊಳಗಡೆ. ಮೂಲಂಗಿ ಮಾವಿನಕಾಯಿ ಹಾಕಿದರೆ ಸಾಂಬಾರು ಆದಂಗೆ ಫ್ರೆಂಡ್ಸ್. 1 ವಿಜಿಲ್ ಬಂದುಬಿಟ್ರೆ 3 ವಿಜಿಲ್ ಬಂದುಬಿಟ್ರೆ ಆಫ್ ಮಾಡೋದೆ, ಮುಂದಿನ ಕೆಲಸ ನೋಡ್ಕೊಳೋದೆ. ಸರಿ ಅಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಹಾಕಿದಾಯಿತು ಫ್ರೆಂಡ್ಸ್. ಇವಾಗ ಮಿಕ್ಸ್ ಮಾಡಿ ಮಸಾಲ ಅಂಟ್ಕೊಳೋ ಥರ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳಿಕೆ ಹಾಕೋಣ ಅಂತೇಳಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸರಿ ಒಂದು 3 ವಿಜಿಲ್ ಬರಲಿ ಅಂತೇಳಿ ಕುಕ್ಕರ್ ವಿಜಿಲ್ ಮುಚ್ತಾ ಇದ್ದೀನಿ. ವಿಜಿಲ್ ಯಾಕೆ ಲೂಸ್ ಇತ್ತು ಅದಕ್ಕೆ ನೋಡ್ತಾ ಇದ್ದೀನಿ. ಕರೆಕ್ಟಾಗಿ ಹಾಕಿದ್ದಾನೆ ಇಲ್ಲ ಅಂತ ನೋಡಿದೆ. ಸರಿ ಕರೆಕ್ಟಾಗಿ ಹಾಕಿದ್ದೀನಿ ಅಂತ ಬಿಟ್ಟೆ. ಇವಾಗ ಕುಕ್ಕರ್ 3 ವಿಜಿಲ್ ಬರಬೇಕು ಫ್ರೆಂಡ್ಸ್ ಸಾಂಬಾರು. ಅದಕ್ಕೆ ಇವೆಲ್ಲ ಡಬ್ಬೆ ತೊಗೊಂಡಿದ್ನೆಲ್ಲ ಎಲ್ಲ ಎತ್ತಿಕ್ಬಿಟ್ಟು ಸರಿ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ನನಗೆ ಅಡುಗೆ ಕೆಲಸ ಆದ ತಕ್ಷಣವೇ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಗಲೀಜಿದ್ರೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಇವಾಗ ಕಿಚನ್ ಎಲ್ಲ ಗ್ಯಾಸ್ ಕಟ್ಟೆ ಮೇಲೆ ಇರೋದೆಲ್ಲ ಕ್ಲೀನ್ ಮಾಡಿಬಿಟ್ಟು, ನಿಮಗೆ ಕಚಟಿ ಇದ್ದರೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ
ಅಡುಗೆ ಮಾಡಿದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸ್ಟವ್ ಸ್ವಲ್ಪ ಎಣ್ಣೆ ಜಿಡ್ಡಾಗಿತ್ತು, ಅದಕ್ಕೆ ಒರೆಸ್ತಾ ಇದ್ದೀನಿ. ಇವಾಗ ಸಾಂಬಾರು ಮಾಡಿದ್ದಾದಮೇಲೆ ನನ್ನ ಮಗಳ ಹತ್ರ ಒಂದು 10 ನಿಮಿಷ ಟೈಮ್ ಪಾಸ್ ಮಾಡೋಣ ಅಂತೇಳಿ ಬಂದುಬಿಟ್ಟು ಕೂತ್ಕೊಂಡೆ. ಎಷ್ಟೇ ಕೆಲಸ ಇರಲಿ ನನ್ನ ಮಗಳ ಹತ್ರ ಟೈಮ್ ಪಾಸ್ ಮಾಡಿದರೆ ಬೇಗನೆ ಇದಾಗ್ಬಿಡುತ್ತೆ ಫ್ರೆಂಡ್ಸ್. ಇನ್ನೂ ಇದೆ ಫ್ರೆಂಡ್ಸ್ ಮಾಡೋ ಕೆಲಸ, ಮಾಡ್ಕೊಳ್ಳೋಣ ಸರಿ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀನಿ. ತಲೆನೋವು ಬೇರೆ ತುಂಬ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಫುಲ್ಲು ತಲೆನೋವು, ತಲೆಗೆ ಸ್ನಾನ ಮಾಡಿ 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 ಇವಾಗ ತಲೆನೋವು ಎತ್ತಾಕೊಂಡ್ಬಿಟ್ಟಿದೆ. ಫುಲ್ಲು ತಲೆನೋವು ಆವತ್ತು. ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇದ್ದಿದ್ದಿಲ್ಲ. ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ ಮಾತಾಡಿಕೊಂಡು ನಮ್ಮ ಅತ್ತೆ ಹತ್ರ.